ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ರೈತ ಸಂಘದ ಯುವ ಘಟಕದ ಜಿಲ್ಲಾಧ್ಯಕ್ಷ ರವಿಕುಮಾರ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು ರೈತ ಸಂಘದ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ. ಮಾಗಡಿ ಜನತೆಗೆ ಮಂಚನಬೆಲೆ ಕೊಳಚೆ ನೀರು, ದಾಬಸ್ಪೇಟೆಗೆ ಕಾವೇರಿ ನೀರು, ಇದು ಯಾವ ನ್ಯಾಯ ಎಂದರು. ಹಾಗೂ ಕಿಸಾನ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಅವರು ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುವುದು ಬಿಡಬೇಕು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಶಿವಲಿಂಗಯ್ಯ, ಚನ್ನರಾಯಪ್ಪ, ಕರಿಯಪ್ಪ, ಧನಂಜಯ, ಜಿಲ್ಲಾ ಉಪಾಧ್ಯಕ್ಷ ಬುಡಾನ್ ಸಾಬ್, ಚಿಕ್ಕಣ್ಣ, ನಾರಾಯಣಪ್ಪ, ಮಂಜುನಾಥ್, ಹಳ್ಳಿಕಾರ್ ಹನುಮಂತರಾಜು, ವೆಂಕಟೇಶ್, ನಾರಾಯಣ್, ಗಂಗನರಸಿಂಹಯ್ಯರವರುಗಳು ಹಾಜರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಏತಕ್ಕಾಗಿ ಹೋರಾಟ, ಇಲ್ಲಿವರೆಗೆ ಹೋರಾಟ, ಸತ್ಯಗಾಲದಿಂದ ಹೋಗೋ ನೀರು ನಮಗೆ ಬೇಕೇ ಬೇಕೇ, ಸತ್ಯಗಾಲದ ನೀರು, ಸತ್ಯಗಾಲದ ನೀರು, ಸತ್ಯಗಾಲದ ನೀರು, ಸತ್ಯಗಾಲದ ನೀರು, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ. ಇದು ಸತ್ಯಗಾಲ ಕೆರೆಯಿಂದ ನೀರನ್ನು ತಗೊಂಡು ದಾಬಸ್ಪೇಟೆಗೆ ಹೋಗ್ತಾವ್ರಿ. ನಾವು ಸುಮಾರು ಹೋರಾಟ ಮಾಡಿದ್ವಿ. ಇಲ್ಲಿ ಮರೂರು ಹ್ಯಾಂಡ್ ಪೋಸ್ಟಲ್ಲಿ ರೇವಣ್ಣವ್ರು ಬಂದಿದ್ದರು, ಬಾಲಣ್ಣವ್ರು ಬಂದಿದ್ದರು, ಮಂಜಣ್ಣವ್ರು ಬಂದಿದ್ದರು. 3 ಬಾರಿ ನಾವು ಹೋರಾಟ ಮಾಡಿದ್ವಿ. ಇದ್ರ ಬಗ್ಗೆ ನಾವು ಎರಡೊಂದು ಮಾತಾಡೋಲ್ಲ. ಎಲ್ಲರೂ ಬಂದದ್ದು ನಾವು ಪಕ್ಷ, ಆ ಪಕ್ಷ, ಈ ಪಕ್ಷ ಅಂತ ನಾವು ಒಪ್ಪಿಸಿಲ್ಲ. ಕುಡಿಯೋ ನೀರು ಎಲ್ಲರಿಗೂ ಬೇಕು ತಾನೆ. ಮಾಗಡಿ ತಾಲೂಕಿಗೆ ಪ್ರತಿನಿಧಿಗೆ ಎಲ್ಲರಿಗೂ ಬೇಕು. ನಾವು ಒಬ್ಬರಿಗೆ ಬೇಕಿಲ್ಲ. ರೈತ ಸಂಘ ಒಂದೇ ಬರ್ತದ, ಕುಡಿಯಲ್ಲ. ಅದಕ್ಕೆ ನಮ್ಮ ವಿಚಾರವಾಗಿ ಮಾತಾಡಿ ಪುರುಷೋತ್ತಮನವ್ರು ಮಾತಾಡಿ ನಮ್ಮ ಅಧ್ಯಕ್ಷರ ಬಗ್ಗೆ ಕೇಳುವಾಗಿ ಮಾತಾಡೋರು. ನಾವು ಅವ್ರ ಬುದ್ಧಿನ ಅವರು ಮಾಡೋ ಇದನ್ನು ನಾವೇನು ಯಾವುದನ್ನು ನಾವು ಸುದ್ದಿ ಎತ್ತಿದ್ದೀವ, ಧ್ವನಿ ಮುಡಿಸಿಲ್ಲ. ನಾವು ಯಾರಿಗೂ ಏನು ಹೇಳುವಿಲ್ಲ. ನಾವು ಯಾವ ವಿಚಾರವಾಗೂ MLA ಆಗಲಿ, ಮಾಜಿ ಆಗಲಿ, ಹಾಲಿ ಆಗಲಿ, ರೇವಣ್ಣವರಾಗಲಿ ನಾವು ಯಾವತ್ತನ್ನು ನಿಂದಿಸಿ ಮಾತಾಡಿದ್ದೀವ, ಯಾವುದನ್ನು ಸುದ್ದಿ ಎತ್ತಿದ್ದೀವ, ಯಾವುದೂ ಇಲ್ಲ. ನಾವು ನೀರಿನ ಬಗ್ಗೆ ಮಾತ್ರ ಕೇಳ್ಕೊಂಡಿದ್ದೀವಿ. ಅವತ್ತಿಂದ ಕೇಳಿದ್ರು ಕೂಡ ಎಲ್ಲ ಬಂದಾಗ ಏನು ಮಾಡ್ರು, ಸೊಗಡು ಶಿವಣ್ಣ ಏನು ಮಾಡ್ದ, ಅಲ್ಲಿ ಅಡ್ಡ ಹಾಕ್ಬಿಟ್ಟ, ನೀರು ಬಿಡಲ್ಲ ಅಂತ. ಅಡ್ಡಾಗ್ತಾ ಏನನ್ನ ಮಾಡಿ 66 ಕೆರೆಗೆ ನೀರು ತುಂಬ್ತೀವಿ ಅಂತೇಳಿ ನಮಗೆ ಮಾತು ಕೊಟ್ಟ ಮೇಲೆ ಆಯ್ತು ಬಿಡು ಅಂದ್ಬಿಟ್ಟು ನಾವು ಅಲ್ಲಿ ಸ್ಟ್ರೈಕ್ ಮಾಡೋದು ಬಿಟ್ಟು ಬಂದ್ವಿ. ಬಂದಮೇಲೆ ಈಗ ಸತ್ಯಗಾಲದಿಂದ ತಾಂಡು ದಾಬಸ್ಪೇಟೆಗೆ ಹೋಯ್ತಾವ್ರಲ್ಲ ನೀರು, ಮಾಗಡಿಗೆ ಯಾಕೆ ತುಂಬಿಸಲ್ಲ? ಮಾಗಡಿಗೆ ಪೈಪ್ಲೈನ್ ಮಾಡಿ ನಮಗೆ ಮಾಗಡಿ ನೀರು, ಕೆರೆಗೆ ನೀರು ಕೊಡಿ. ಮಾಗಡಿ ಕೆರೆ ತುಂಬಿಸಿ ಮೊದಲು, ಆಮೇಲೆ ಮುಂದೆ ತಾಂಡೋದು ನೀವು. ಸುತ್ತ ಎಲ್ಲ ಕೆರೆಯಿಂದ ನೀರು ಹೋಗಿ ತುಮಕೂರು ಜಿಲ್ಲೆಗೆ ಸೇರ್ಬೇಕಾ ನೀರು? ಮಾಗಡಿ ತಾಲೂಕರು ಕುಡಿಯೋದು ಬೇಡವಾ? ರಾಮನಗರ ಜಿಲ್ಲೆಯಿಂದ ಹೋಗಿ ತುಮಕೂರು ಜಿಲ್ಲೆಗೆ ಇದ್ದಿಂದ ತೊಗೊಂಡೋಯ್ತಾಯಿದ್ರೆ ಹತ್ತಿಂದ ಬಂದೈತೆ. ಮಾಗಡಿಯವ್ರು ಏನು ಮಾಡಿದರು? ಮಾಗಡಿಯವ್ರು ನಿಮ್ಗೆ ಓಟ್ ಹಾಕಿಲ್ವಾ, ಗೆಲ್ಸಿಲ್ವಾ? ನೀವು ಬಾಲಣ್ಣವರೇ ಮಾಡ್ಬೋದು, ಬೇರೆ ಯಾರು ಮಾಡಬೇಕಾಗಿಲ್ಲ. ಬಾಲಣ್ಣವರೇ ಮಾಡ್ಬೋದು. ಎಲ್ಲ ಕೆಲಸನೂ ಮಾಡ್ತಾಯಿದ್ದೀರಾ. ಇದೊಂದು ಕೆಲಸಕ್ಕೆ ಯಾಕೆ ಬಾಲಣ್ಣವ್ರು ಇಷ್ಟ ಇರ್ತವ್ರೆ? ಅದೊಂದು ನಮ್ಗೆ ಅರ್ಥವಿಲ್ಲ. ನಮಗೇನು ಇದ್ರ ಮಾಹಿತಿನೇ ನಮ್ಗೆ ತಿಳಿಸಿಲ್ಲ. ಪೈಪ್ ಹಾಕ್ತಾಯಿದ್ದೀವಿ ಅಂತ ಸುಮಾರು ಅಡ್ನಳ್ಳಿ, ಗೇರಹಳ್ಳಿ, ಗವಿನ ಮೂಲತವಿಂದ ಪೂರ್ತಿ ನಮಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಏನು ಮಾಡಿದೆ ನೋಡೋಣಪ್ಪ, ಕೇಳ್ತೀನಿ, ಕೇಳ್ಬಿಟ್ಟು ಒಂದು ಹೋರಾಟ ಹಮ್ಮಿಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಾತಾಡಿ ಈಗ ಅಲ್ಲಲ್ಲೇ ಸ್ಟಾಪ್ ಮಾಡೋಕ್ಕೆ ಮಾತಾಡ್ಕೊತವ್ರು. ಎಲ್ಲರಿಗೂ ಸೇರಿದ್ದು. ಯಾಕೆ ಸಾರ್ವಜನಿಕರ ಮೇಲೆ ಎಲ್ಲರಿಗೂ ಸೇರಿದ್ರೆ ತಾನೇ ಇದು. ನಮ್ಮದು ಒಂದೇ ಸಂಘಕ್ಕೆ ಬೇಕಾ ನೀರು? ಎಲ್ಲ ಸಂಘದವ್ರು ನಿಂತ್ಕೊಂಡ್ರೆ ತಾನೇ ಆಗೋದು. ಯಾಕೆ ನಿಂತ್ಕೊಳ್ಳಲ್ಲ? ನಮ್ಮೊಬ್ಬರಿಗೆ ಹೋರಾಟ ಬೇಕಾ? ಏನು ಸ್ವಾಮಿ, ನೀವೆಲ್ಲ ಬಂದಿರ್ಲಿವ ಅವತ್ತು? ಯಾಕೆ ನಮ್ಮ ಸುದ್ದಿ ಎತ್ತಿ ಮಾತಾಡ್ತೀರಾ ನೀವು? ನಿಮ್ಮ ಸುದ್ದಿ ನಾವು ಎತ್ತಿದ್ದೀವ? ನೀವು ಮಾಡಿ ತಾಲೂಕರ ಮೊದಲು ಸ್ಟಾರ್ಟಿಂಗ್ ತಳಮನೆಯಿಂದ ಮಾಡಿ ತಾಲೂಕರ ತಲತಲ ಅಂತ ತಂದಿದ್ದೀರ ಮಾಡಿ ನೀವು ಯಾಕೆ ನಮ್ಮ ಸುದ್ದಿ ಎತ್ತಿದ್ರ? ನಮ್ಮ ಅಧ್ಯಕ್ಷ ಸುದ್ದಿ ಯಾಕೆ ಎತ್ತಿದ್ರ ನೀವು? ನಿಮ್ಮ ಸುದ್ದಿ ನಾವು ಎತ್ತಿದ್ವಾ ಹೇಳಿ? ಹಾಗಿದ್ಮೇಲೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ಮೇಲೆ ಅವ್ರನ್ನ ಪ್ರೆಸ್ ಮೀಟ್ ಮಾಡವ್ರೆ. ನನಗೆ ಯಾಕೆ ಹಿಡಿಸ್ಲಿಲ್ಲ ಇದು. ನಾವು ಯಾವ ಸುದ್ದಿನೂ ಎತ್ತೋರಲ್ಲ. ಇವತ್ತಿನವರೆಗೂ ಸುಮಾರು ಹೋರಾಟ ಮಾಡಿದ್ದೀವಿ, ರಸ್ತೆ ತಡೆ ಮಾಡಿದ್ದೀವಿ, ಎಲ್ಲ ಕಡೆ ಮಾಡಿದ್ದೀವಿ. ಮಾಡಿದರೂ ಕೂಡ ನಾವು ಯಾವ ಸುದ್ದಿನೂ ಎತ್ತಕ್ಕೋಗಿಲ್ಲ. ನಮ್ಮ ಕೆಲಸ ಏನೋ ನಮ್ಮ ಕಾರ್ಯನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಯಾಕಪ್ಪ ಬೇಕು ಇವ್ರಿಗೆ? ಬೇರೆ ಸುದ್ದಿ ಅವ್ರದ್ದೇನದು ಅವ್ರು ಮಾಡ್ಕೋಬೇಕು ಅಲ್ವಾ? ಅದನ್ನು ಬಿಟ್ಟು ನಮ್ಮ ಸುದ್ದಿ ಹಾಕಿರ್ಬೇಕಾಯ್ತು. ನಾವೇನು ಮಾಡಿದ್ದೀವಿ? ಎಲ್ಲ ನಾವು ಒಂದು 10 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದೀವ? ಯಾವುದನ್ನ ಬಗಲ್ ಸಾಗುವಳಿಲಿ ನಾವೇನು ರಿಜಿಸ್ಟರ್ ಮಾಡ್ಕೊಂಡಿದ್ದೀವ? ಯಾವ್ದು ಮಾಡ್ಕೊಂಡಿದ್ದೀವಿ ನಾವು? ತೋರಿಸು. ರೈತ ಸಂಘದವ್ರು ಇಂಥವ್ರು ಮಾಡೋದೇ ಇಲ್ಲ. ಯಾಕಂದ್ರೆ ಲೂಟಿ ಹೊಡ್ಕೊಂಬಂದು ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ದುಡ್ಡುಗಳು ಹಾಕಿ ನಮ್ಮ ಸಂಘನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾರ ಹತ್ರಕ್ಕೂ ಬೇಡ್ಕೊಂಡು ಹೋಗಿಲ್ಲ ಸಂಘಕ್ಕೆ. ಏನು ಸ್ವಾಮಿ,
ನಮಗೆ ಮಾಡಿ ಕೆರೆಗೆ ಪೈಪ್ ಲೈನ್ ಮಾಡಿ ನೀರು ತುಂಬಿಸ್ಬಿಟ್ಟು ಮಿಕ್ಕಿದ ನೀರು ಅವ್ರು ತೊಗೊಂಡೋಗ್ಲಿ, ನಾವು ಬೇಡ ಅಂದಿಲ್ಲ. ನಾವು ನೀರಿಗೆ ಅಡ್ಡಿ ಮಾಡಲ್ಲ, ಪೈಪ್ ಹಾಕೋಕ್ಕೆ ನಾವು ಅಡ್ಡಿ ಮಾಡಿಲ್ಲ. ಅವತ್ತಿಂದನು ಯಾವತ್ತೂ ಅಡ್ಡಿ ಮಾಡಿಲ್ಲ. ನಾವು ರೈತ ಸಂಘದವರು ಎಲ್ಲ ತಾಲೂಕು ಕೊಟ್ಟವ್ರೆ ನೀರು. ಎಲ್ಲ ನಮ್ಮ ಮಾಗಡಿ ತಾಲೂಕು ಒಂದು ಕ್ಯಾಕೆ ಬಿಟ್ಟಿದ್ದೀರಾ? ಚನ್ನಪಟ್ಟಣ, ರಾಮನಗರ ಎಲ್ಲ ತಾಲೂಕು ಕೊಟ್ಟಿದ್ದಾರೆ ನೀರು. ನಮ್ಮ ಮಾಗಡಿ ತಾಲೂಕಿಗೆ ಕೊಟ್ಟಿಲ್ಲ ನೀರು. ಹಿಂಗೆ ಮಾಡವ್ರೆ. ಇವಾಗ ನಮ್ಗೇನು ಬೇರೆ ಯಾರು ಬೇಕಾಗೇ ಇಲ್ಲ. ಬಾಲಣ್ಣವರೇ ಸಾಕು, ನಮ್ಮ ಶಾಸಕರವರಲ್ಲ, ಅವರೇ ಸಾಕು, ಬೇರೆ ಯಾರು ಬೇಕಿಲ್ಲ ಇದಕ್ಕೆ. ರೈತರ ಸಂಘನೂ ಬೇಡ, ಯಾರು ಬೇಡ. ಅವ್ರು ಮನಸ್ಸು ಮಾಡಿ ನಿಂತ್ಕೊಂಡು ನಮ್ಮ ಮಾಗಡಿ ತಾಲೂಕು ಮತ್ತೆ ನೀರು ಮಾಡ್ಬೇಕಣಪ್ಪ ಅಂತ ಎತ್ತರಿಸ್ಕೊಂಡ್ರೆ ಮುಂದೆ ಎಲ್ಲರಿಗೂ ಒಳ್ಳೇದು. ಎಲ್ಲ ಇಲ್ಲ ಅಂದರೆ ಹಂಗೆಲ್ಲ ಮಾಡಿಲ್ಲ, ನೀರು ಮುಡ್ಲೇ ಇಲ್ಲ ಮಾಗಡಿಗೆ ಅಂದರೆ ಬೇರೆ ಬೇರೆ ಥರ ಎಲ್ಲ ಮಾಡ್ಕೊತಾರೆ ಜನಗಳು. ನಾವು ಮಾಡೋಕ್ಕೋಗಲ್ಲ, ಜನಗಳೇ ಮಾಡ್ತಾರೆ. ಜನಪ್ರತಿನಿಧಿಗೆ ಇವತ್ತಿನ ಕಾಲದಲ್ಲಿ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನಾವೇನು ಹೋರಾಟ ಮಾಡ್ತಿದ್ದೀವಿ? ಕೆರೆಗೆ ಎಲ್ಲ ಕೆರೆಗೂ ನೀರು ತುಂಬಿಸ್ತೀವಿ ಅಂತ ಹೇಳಿದ್ರು ತಾನೆ, ಸ್ಟ್ರೈಕ್ ಮಾಡಿದಾಗೆಲ್ಲ ಹೇಳಿದ್ರು ತಾನೆ. ಯಾಕೆ ಮಾಡ್ತಾ ಇಲ್ಲ ಈ ಕೆಲಸ? ನಮ್ಗೆ ಅದು ಸುದ್ದಿನೇ ಇಲ್ವಲ್ಲ. ಒಂದು ಕೆರೆಗೆ ಹಾಕಿದ್ದು ಪೈಪ್ ಅಂತಲೂ ಇಲ್ಲ. ಉಜ್ಜುಗುಡ್ಡಕ್ಕೆ ಹಾಕಿದ್ದೀರಾ? ರಾಮನಗರ ಜಿಲ್ಲೆಗೆ ಮಾತ್ರ ಸೀಮಿತ. ಅದು ಉಜ್ಜುಗುಡ್ಡಕ್ಕೆ ಹಾಕಿರೋದು. ಮಂಚ ಮೇಲೆ ಹಾಕಿದ್ರು ರಾಮನಗರಕ್ಕೆ ಹೋಗೋದು, ಮಾಗಡಿಗೆ ಬರೋಲ್ಲ. ಮಾಗಡಿಗೆ ಯಾವತ್ತೂ 8 ದಿವಸ ಒಂದ್ಸತಿ ಬಿಡ್ತಾರೆ. ಆ ನೀರು ಕೊಳಚೆ ನೀರು ಹಾಕುತ್ತದೆ. ಈ ಟಿಪ್ಪಳ್ಳಿ ನೀರೆಲ್ಲ, ಗಲೀಜ್ ನೀರೆಲ್ಲ ಬಂದು ಮಂಚ ಮೇಲೆ ಬಿದ್ದದೆ. ಹಸಿರು ನೀರು, ಪಾಚೆ ನೀರು ಹೋಯ್ತಾರೆ, ನೊರೆ ಬತ್ತಾರೆ. ಆ ನೀರು ನೊರೆ ಬತ್ತದ, ಅದು ಕುಡಿಯೋದಂಗೆ, ನಾವು ಬಳಸೋದಂಗೆ ಆ ನೀರು ನೋಡಿದ್ದೀರ ಹೋಗಿ? ಅಲ್ಲಡೆ ಕೊಚ್ಕೊಂಡೋಗೋ ನೀರು ನೊರೆ ಕಟ್ಟಿ ನಿಂತದೆ, ಎಲ್ಲ ಕೆಮಿಕಲ್ ನೀರು. ಆ ನೀರನ್ನ ಮಾಗಡಿ ಕೊಟ್ಟಿದ್ದೀರಾ ಕುಡಿಯೋಕ್ಕೆ. ನೀವು ಒಳ್ಳೆ ನೀರನ್ನ ತಗೊಂಡು ದಾವಸ್ಪೇಟೆಗೆ ಹೋಗ್ತಾ ಇದ್ದೀರಾ. ಇದು ನ್ಯಾಯನಾ ಸ್ವಾಮಿ? ಇದು ನ್ಯಾಯನಾ ಸ್ವಾಮಿ? ಇದು ನಮ್ಮ ಮಾಗಡಿಗೆಲ್ಲ ಒಳ್ಳೆ ನೀರು ಕೊಟ್ಟಿರೋದು ನೀವು ಯಾವ್ದು ಮಾಡಿದ್ದೀರಾ? 3 ಬಾರಿ MLA ಆಗಿದ್ದವ್ರು ನಾವು ಓಟ್ ಹಾಕಿದ್ದೀವಿ, ಈ ಬಾರಿನೂ ಹಾಕಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೂ ಕೂಡ ಮಾಗಡಿ ತಾಲೂಕು ಬಗ್ಗೆ ಯಾಕೆ ನೀವು ಗಣನೀಯ ಆಗ್ತಾ ಇಲ್ಲ? ಕೆರೆಗಳು ಪೈಪ್ ಹಾಕಿಸ್ತಾ ಇಲ್ಲ, ಕೆಲಸ ಕಾಮಗಾರಿ ಯಾಕೆ ಮಾಡ್ತಾ ಇಲ್ಲ ಮಾಗಡಿ ತಾಲೂಕು ಬಗ್ಗೆ? ನೆಲಮಂಗಲ ತಾಲೂಕು MLA ಹೇಳ್ತಾರಂತೆ ಅತಿ ಶೀಘ್ರದಲ್ಲೇ ನೀರು ಕೊಟ್ಬಿಡ್ತೀನಿ ಅಂತ ಹಾಕೊಂಡಿದ್ದಾರೆ. ಎಕ್ಸ್ಪ್ರೆಸ್ ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಂತೆ ಅವರು. ಈಗ ನಮ್ಮ ಮಾಗಡಿಯವ್ರು ಏನಾಗಬೇಕು? ಈ ಮಾಗಡಿ ರಾಮನಗರ ಜಿಲ್ಲೆಯಿಂದ ಮಾಗಡಿ ತಾಲೂಕು ಮೇಲೆ ಹೋಗ್ಬೇಕು ತಾನು ನೀರು, ಬೇರೆ ಕಡೆ ಹೋಗುತ್ತಾ? ನಾವು ಕೇಳ್ತಾ ಇರೋದಷ್ಟು, ನಮ್ಮ ಮಾಗಡಿ ಕೆರೆ ತುಂಬಿಸಿ ನೀರು, ಆಮೇಲೆ ಮಿಕ್ಕಿ ನೀವು ತಗೊಂಡೋಗಿ ನಮ್ಗೇನು ಕೊಡಬೇಕು ಅದನ್ನು ಕೊಡಿ. ನಾವು ಬೇರೆ ಕೇಳ್ತಾ ಇಲ್ಲ. ಏನು ನಾವು ಸ್ಟ್ರೈಕ್ ಮಾಡಬೇಕು ಅಂತಲೂ ಬಂದಿಲ್ಲ. ಬೇಕಾದ್ರೆ ಇವಾಗ ನಾಳೆಗೂ ಕರೆದು ನಮ್ಮನ್ನು ಮಾತಾಡಲಿ, ಬೇಡಿಕೆ ಕೊಡಲಿ, ನಾನು ಮಾಡಿದ್ದೀನಪ್ಪ ಇದು ಮಾಡಿಸ್ತೀನಿ ಅಂತ ಹೇಳಿ ನಾವು ಸ್ಟ್ರೈಕ್ ಮಾಡೋಕ್ಕೆ ಹೋಗಲ್ಲ. ನಾವಿಷ್ಟೆಲ್ಲ ಹೇಳಿದ್ರು ಕೂಡ ಇನ್ನೂ ನಮ್ಮ ಜನಪ್ರಿಯ ಶಾಸಕರಾದಂಥ ಬಾಲಣ್ಣವರು ಮನ್ಸಿಗೆ ತಗೊಂಡು ಮಾಡಿದ್ರೆ ನಾವು ಎಲ್ಲ ಸೀಮಿತ ಆಗಿರ್ತೀವಿ, ಭದ್ರವಾಗಿರ್ತೀವಿ. ಅವ್ರ ಥರನೇ ನಾವು ಎರಡೊಂದು ಮಾತಾಡೋಲ್ಲ, ಅಲ್ಲೊಂದು ಇಲ್ಲೊಂದು ಮಾತಾಡಿ ನಾವು ಇದು ಮಾಡಿಸ್ಕೊಳ್ಳೋ ಹೆಮ್ಮೆ ಪಡಿಸ್ಕೊಳ್ಳೋಲ್ಲ. ನಾವು ಒಂದೇ ಥರ ಒಂದೇ ಪರ ಹಂಗೆಲ್ಲ. ರೈತರ ಸಂಘ ಮಾತ್ರ ಎಲ್ಲ ಒಂದೇ. ರೈತರ ಸಂಘ ಆಯ್ತಲ್ಲ, BJPಯವರವರೇ, ದಳದವ್ರವ್ರೆ, ಕಾಂಗ್ರೆಸ್ನವ್ರವ್ರೆ, ಎಲ್ಲ ಒಂದೇ ಇಲ್ಲಿ ನಮ್ಮ ಹತ್ರ. ಆ ಸಂಘ ಈ ಸಂಘ ಅಂತ ಇಲ್ಲ. ರೈತರು ಇದ್ದೀವಲ್ಲ ನಾವು, ರೈತ ಸಂಘದವರು ನಾವೆಲ್ಲ ಒಂದೇ ಪಕ್ಷದವರ ಥರನೇ. ನಮ್ಮದು ಒಂದು ಪಕ್ಷ ಅಂತ ತಿಳ್ಕೊಳ್ಳಿ. ರೈತರ ಸಂಘ ಅಂದಮೇಲೆ ನಮ್ಮದು ಒಂದು ಪಕ್ಷ ಅಂತಲೇ ತಿಳ್ಕೊಬೇಕು ನೀವು. ನಾವು ರೈತರ ಪರನೇ, ಎಲ್ಲಿ ಹೋರಾಡ್ರು ನ್ಯಾಯದ ಪರ, ರೈತರ ಪರನೇ ಓಡಾಡೋದು ನಾವು. ನಮ್ಮ ಮನೆಗಾಗಿ ನಾವು ಮಾಡ್ಕೊತಾ ಇಲ್ಲ. ರಸ್ತೆ ತಡೆ ಮಾಡ್ಕೊಂಡಿದ್ದೀವಿ. ನಾವು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಹೇಳಿ ನಾವು ಆಲೆ ಒಂದ್ಸತಿ ಹಾಕಿದ್ದೀವಿ. ಆದರೂ ಕೂಡ ತಿರ್ಗಾ ಹಿಂಗೆ ಆಗಲ್ಲ ಮಾಡ್ತಾ ಇರೋದಕ್ಕೆ ನಮಗೂ ಯಾಕೋ ಬೇಸತ್ತೋಗದೆ 17ನೇ ತಾರೀಕು ಸತಾಗತವಾಗಿ ರಸ್ತೆ ತಡೆ ಮಾಡ್ತೀವಿ. ಏನು ವಿಚಾರಕ್ಕೆ? ನೀರಿನ ವಿಚಾರಕ್ಕೆ ರಸ್ತೆ ತಡೆ ಮಾಡ್ತೀವಿ. ಅವತ್ತು ಬೇಕಾದ್ರೆ ಇಂಜಿನಿಯರ್ ಬರಲಿ, ಬಾಲಣ್ಣವ್ರು ಬರಲಿ, ಎಲ್ಲರೂ ಬರಲಿ, ಅಲ್ಲಿಗೆ ನಮ್ಗೊಂಚೂರು ಆನ್ಸರ್ ಕೊಡಲಿ. ಅದೇನು ಕೊಡ್ತಾರೋ ನಾವು ಅದಕ್ಕೆ ಬದ್ಧ. ಇಲ್ಲ ಕರೆದ್ಬಿಟ್ಟು ಇವತ್ತೇ ಹೇಳಿ ನಾಳೆಗೆ ಹೇಳಿ ಅದಕ್ಕೂ ಬದ್ಧ ಮಾಡಲ್ಲ. ಇಷ್ಟು ಎಲ್ಲ ಪೇಪರಲ್ಲೆಲ್ಲ ಬಂದಮೇಲೂ ಕೂಡ ಒಂದು ಫೋನು ಮಾಡ್ದಂಗೆ, ಏನು ಕರೀದಂಗೆ ಏನಕ್ಕೆ ಸುಮ್ಮನವ್ರೆ? ರೈತರ ಸಂಘ ಏನು ಒಗ್ಗಟ್ಟಾಗಲ್ಲ ಅಂತನ? ರಾಮನಗರ, ಕನಕಪುರ, ಚನ್ನಪಟ್ಟಣ ಎಲ್ಲರೂ ಬರ್ತಾರೆ. 17ನೇ ತಾರೀಕು ಎಲ್ಲರೂ ಕರೆಸ್ಬಿಟ್ಟು ನಾವು ಒಂದು ಭದ್ರವಾದ ಹೋರಾಟವನ್ನು 17ನೇ ತಾರೀಕು ಶುಕ್ರವಾರ ಮಾಡ್ತೀವಿ. ಹೊಸಪೇಟೆ ಸರ್ಕಲಲ್ಲಿ ಜಿಲ್ಲಾ ರೈತರೆಲ್ಲ ಬರ್ತಾರೆ. ಎಲ್ಲ ಬರ್ತಾರೆ, ಎಲ್ಲರೂ ಕರೆಸ್ತೀನಿ, ಎಲ್ಲ ಕರೆಸೇ ಮಾಡ್ತೀನಿ. ಎಷ್ಟೊತ್ತಿಗೆ? 11 ಗಂಟೆ ಮೇಲೆ ಸರ್. ಎಷ್ಟು ಜನ ಸೇರ್ಬೋದು? ಎಲ್ಲ ಒಂದು 300-400 ಜನ ಸೇರ್ತಾರೆ. ಲೋಕೇಶ್ರವರು ರೈತರು ಎತ್ತು ಕಟ್ತಾವೆ. ಎತ್ತು ಕಟ್ಟಿ ಶಾಸಕರಿಗೆ ಮತ್ತು DK ಶಿವಕುಮಾರ್ಗೆ, DK ಸುರೇಶ್ಗೆ ಅವಹೇಳನ ರೀತಿ ಮಾಡ್ತಾವ್ರೆ ಅಂತ ನಾವು ಯಾವುದೇ ಕಾರಣದಿಂದ ಅವ್ರ ಬಗ್ಗೆ ನಾವು ಮಾತಾಡಿಲ್ಲ. ನಾವು ಹೇಳ್ತಾ ಇರೋದೇನು,
ಸತ್ಯಗಾಲದಿಂದ ಪೈಪ್ ಲೈನ್ ಹಾಕ್ಕೊಂಡು ನೀರು ಹೋಗ್ತದೆ ದಾವಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ಹೋಗ್ತದೆ. ಆ ನೀರು ನಮಗೂ ಕೊಡಿ ಅಂತ ಲೋಕ ಕೇಳ್ತಾವ್ರೆ. ಯಾವುದೇ ಕಾರಣ ರೈತನ ಎತ್ಕಟ್ಟಿಲ್ಲ. ಪುರುಷೋತ್ತಮರವರು ಯಾರನ್ನೂ ಮೆಚ್ಚೋಕ್ಕೋಸ್ಕರ ಅವರು ಹೇಳಿಕೆ ಕೊಟ್ಟವರು. ಅವ್ರ ಹೇಳಿಕೆ ನಾವು ನೋಡಿದ್ದೀವಿ, ತುಂಬ ಖಂಡನೀಯ ಅವ್ರು ಮಾಡಿರೋದು. ಅವರು ದರಖಾಸ್ತು ಕಮಿಟಿ ಸದಸ್ಯರಾಗಿದ್ದಾರೆ ತಾಲೂಕು ಕಚೇರಿ. ತಾಲೂಕು ಕಚೇರಿ ದಿನಕ್ಕೆ 500ರಿಂದ 1000 ಜನ ಹೋಗ್ತಾರೆ. ಕಂದಾಯ ಇಲಾಖೆ ಪ್ರತಿದಿನ ರೈತರನ್ನ ಬೇಡಿ ತಿರುಗಿಸಿ ಹಣನ ವಸೂಲಿ ಮಾಡ್ತಾರೆ. ಅಲ್ಲಿ ಇವು ದರಖಾಸ್ತು ಕಮಿಟಿ ಸದಸ್ಯರಾಗಿರೋದ್ರಿಂದ ಅಲ್ಲಿ ಅದನ್ನು ತೊಳೆಯಲಿ, ಅಲ್ಲಿ ಲಂಚ ತಗೊಂಡು ತಪ್ಪಿಸಲಿ. ಪುರುಷೋತ್ತಮರು ಬೇಡದಾಗ ನಾವು ಅವ್ರ ಬಗ್ಗೆ ಎಂದೂ ಮಾತಾಡಿಲ್ಲ. ರೈತ ಸಂಘದಲ್ಲಿ ಇರೋರೆಲ್ಲ ವಯಸ್ಸಾದವ್ರೆ. ಯುವಕರು ಯಾರು ಒಂದಿಬ್ಬರು, ರವಿ ಕಾಂತರಾಜ್ ಒಂದಿಬ್ಬರು ಯುವಕರು ಎಲ್ಲ ವಯಸ್ಸಾದವರು ಇರೋರು. ನಮ್ಮ ಲೋಕೇಶ್ ಏನು ತಪ್ಪು ಮಾಡೋದು ನಾವೆಲ್ಲ ತಿರ್ತೀವಿ. ಲೋಕೇಶ್ ಎಂದೂ ತಪ್ಪು ಮಾಡಿಲ್ಲ, ಮಾಧ್ಯಮದವ್ರಿಗೆ ಗೊತ್ತು. ನೀವು ಕೂಡ ಮಾಧ್ಯಮದವರು ಲೋಕೇಶ್ ಮಾಡೋ ತಪ್ಪನ್ನು ಎತ್ತಿಡೀರಿ ಬೇಡ ಅನ್ನಲ್ಲ. ಅವರೇನು ತಪ್ಪು ಮಾಡಿದ್ರೆ ನಾನು ತಿಳ್ಕೊಂಡಿರೋದು ಲೋಕೇಶ್ ಚತುರಾಗಿದ್ದಾರೆ, ಸಂಘದಲ್ಲಿ ಹೋರಾಟ ಮಾಡ್ತಾರೆ ಅಂತ ನಾವೇ ಅವ್ರನ್ನ ಕರ್ಕೊಂಬಂದು ಅವ್ರ ಮನೆಯೊಳಗೆ ಏನೋ ಅನಾಹುತವಾದಾಗ ನಾನು ಸಂಘಕ್ಕೆ ಬರೋಲ್ಲ ಅಂತ ಪಟ್ಟಿಟ್ಟು ಕೂತ್ಬಿಟ್ಟಿದ್ರು. ನೀವು ಯಾರ ಮಾಡ್ಕೊ ಹೋಗ್ರಿ, ನಾನು ಬರೋಲ್ಲ, ನನಗೆ ನೋವಾಗಿದೆ ಅಂತ. ನಾವಾಗೆಲ್ಲ ವಯಸ್ಸಾದವರೆಲ್ಲ ಹೋಗಿ ಅವ್ರು ಕಾಡಿ ಬಿಟ್ಟು ಸಂಘಕ್ಕೆ ತೊಗೊಂಬಂದಿದ್ವಿ. ಅವರು ತುಂಬ ಚಿತ್ರರಾಗಿ ಸಂಘದಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಅವ್ರ ಬಗ್ಗೆ ಕಪ್ಪುಚುಕ್ಕೆ ಇಡೋದು ಪುರುಷೋತ್ತಮ ತರವಲ್ಲ. ಪುರುಷೋತ್ತಮ ಏನು ಮಾಡಬೇಕು ಅಂದರೆ ಅವರು ದರಖಾಸ್ತು ಕಮಿಟಿ ಸದಸ್ಯರಾಗವ್ರೆ. ಅಲ್ಲಿ ಕಂದಾಯ ಇಲಾಖೆಯಲ್ಲಿ ಅನ್ಯವ್ಯವಹಾರ ನಡೀತದೆ, ಅದನ್ನು ತಪ್ಪಿಸ್ರಿ. ನಾವು ಅವ್ರಿಗೆ ಪ್ರತಿ ವರ್ಷ ನಮ್ಮ ಡಿಸೆಂಬರಲ್ಲಿ ರೈತರಿಗೆ ಸನ್ಮಾನ ಮಾಡ್ತೀವಿ. ಪುರುಷೋತ್ತಮರು ಕೂಡ ಪ್ರತಿ ವರ್ಷ ಸನ್ಮಾನ ಮಾಡ್ತೀವಿ. ಪುರುಷೋತ್ತಮರಿಗೆ ಆಲೇ ಸನ್ಮಾನ ಮಾಡಿದ್ದೀವಿ. ಪ್ರತಿ ವರ್ಷ ಸನ್ಮಾನ ಮಾಡ್ತಾರೆ ರೈತರ ಪರವಾಗಿ ಅವ್ರಿಗೆ. ಅದನ್ನು ಬಿಟ್ಟು ತೇಜೋವಧೆ ಮಾಡೋದು ಮಾತಾಡೋದು ಸರಿ ಇಲ್ಲ ಅಂತ ನಾನು ಈ ಸಂದರ್ಭ ಬೆಳೆಯೋಕ್ಕೆ ಇಚ್ಛೆಪಡ್ತೀನಿ. ಮತ್ತು 17ನೇ ತಾರೀಕು ಯಾವುದೇ ಕಾರಣದಿಂದ ನಮ್ಮ ಹೋರಾಟ ನಿಲ್ಲಲ್ಲ. ನಾವು ನೀರು ಕೊಡಿ ಅಂತ ಕೇಳ್ತಾ ಇದ್ದೀವಿ, ಕೊಡೋಲ್ಲ ಅಂತ ನಮ್ಮ ರೈತರ ಪರವಾಗಿ ಅವ್ರು ಹೇಳ್ಬಿಟ್ಟಿದೆ. ನಾವೇನೋ ತಪ್ಸೋಕ್ಕಾಗಲ್ಲ. ಗಾಳಿ ಬೆಳಕು ನೀರು ಯಾರಪ್ಪನ ಸೊತ್ತು ಅಲ್ಲ, ಯಾರು ಬೇಕಾದ್ರೂ ತೊಗೊಂಡೋಗ್ಬೋದು. ಈಗಾಗಲೇ ಸೊಗಡು ಶಿವಣ್ಣ ಅವರು ಇವ್ರನ್ನ ಪ್ರಕೃತಿ ದಹನ ಮಾಡಿ ಸೋಮೇಶ್ವರ ಕಾಲಲ್ಲಿ ಒಂದು ದಹನ ಸುಟ್ಟಿ ರಸ್ತೆ ತಡೆ ಚಳವಳಿ ಮಾಡಿದ್ದೀವಿ. ಮರೂರು 2 ವರ್ಷದಲ್ಲೂ ಕೂಡ ಎಚ್.ಎಂ. ರೇವಣ್ಣವ್ರು ಬಂದರು, ಬಾಲಣ್ಣ ಬಂದರು, ಅವ್ರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದೀವಿ. ಸಂಘ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಹೋಗ್ತೀವಿ. ಹೋರಾಟ ಮಾಡೋಕ್ಕೆ 10 ಜನ ಇದ್ರೆ ಸಾಕು, ಇಡೀ ತಾಲೂಕಿನ ಜನ ನಮ್ಮನ್ನು ನೋಡಿ ಅಂತಾರೆ ಇವ್ರಿಗೇನು ಕೆಲಸ ಇಲ್ಲ ರೈತ ಸಂಘದಿಂದ. ನಮ್ಮ ಕೆಲಸ ಇದ್ದರೂ ಪರವಾಗಿಲ್ಲ, ಸಂಘದ ಪರವಾಗಿ ಹೋರಾಟ ಮಾಡ್ತೀವಿ. 15 ಜನ ಸಾಕು ಹೋರಾಟ ಮಾಡೋಕ್ಕೆ ಅಂತ ಹೇಳಿ ನಾನು ಮಾತು ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಈಗ ತಾನೇ ಮಾಜ ಸೂರ್ಯಗಣ್ಣ ನಮ್ಮ ಹೇಳ್ದಂಗೆ ಚಂದ್ರಪ್ಪಣ್ಣ ಅವ್ರು ಹೇಳ್ದಂಗೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಮಾಗಡಿಗೆ ಫಸ್ಟು ನೀರು ಬಿಟ್ಬಿಟ್ಟು ಮುಂದಕ್ಕೆ ತೊಗೊಂಡೋಗಿ. ಅದು ನೀವು ಯಾಕೆ ರಾಜಕೀಯ ತಗೋದಿರ ಇದರಲ್ಲಿ ಪುರುಷೋತ್ತಮ ಅವರೇ? ನಾವು ರಾಜಕೀಯವಾಗಿ ಏನಾದ್ರು ಹೇಳಿದ್ದೀವ, ರಾಜಕೀಯವಾಗಿ ಏನೋ ಮಾಡ್ತಾಯಿದ್ದೀವ? ಅವತ್ತು ರೈತ ಸಂಘದಿಂದ ಹೋರಾಟ ಮಾಡ್ತಾಯಿದ್ದೀವಿ, ಇವತ್ತು ಮಾಡ್ತಾಯಿದ್ದೀವಿ ನಾವು. ನಿಮಗೆ ಯಾಕೆ ಇದು ನಮ್ಮ ಮೇಲೆ ಯಾಕೆ ದೂರನೇ ಹೇಳ್ತಾ ಇದ್ದೀರ ನೀವು? ನಾವೇ ನೀರು ತೊಗೊಂಡೋಗ್ಬೇಡಿ ಅಂತ ಏನು ಹೇಳಿದ್ವಲ್ಲ ನಾವು. ಫಸ್ಟ್ ನಮ್ಮ ತಾಲೂಕಿಗೆ ಕೆರೆಗಳಿಗೆ ನೀರು ಪೈಪ್ಲೈನ್ ಮಾಡಿ ನೀರು ತುಂಬಿಸಿ ಆಮೇಲೆ ಮುಂದಕ್ಕೆ ತೊಗೊಂಡೋಗಿ ಅಂತ ನಾವು ಹೇಳಿದ್ದೀವಿ. ನಾವು ಯಾರಿಗೂ ನೀರು ಕೊಡಲ್ಲ, ಈ ತುಮಕೂರು ಕುಣಿಗಲ್ ಅವ್ರು ಹೇಳಿದ್ರಲ್ಲ ಆ ಥರ ನಾವು ನೀರು ಬಿಡಲ್ಲ ಅಂತ ನಾವೇನಾರು ಹೇಳಿದ್ದೀವ? ಯಾಕೆ ಸುಮ್ಮನೆ ಈ ಕಳಪೆ ಮಾತುಗಳು ಆಡ್ತಿದ್ದೀರ ನೀವು? ರೈತ ಸಂಘ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು. ಮಾಡಿ ಸ್ವಾಮಿ ಕೆಲಸ ಮಾಡಿ ನಮ್ಮ ಕೆರೆಗಳು ನೀರು ತುಂಬಿಸಿ ಅಂತ ಹೇಳ್ತಾ ಇದ್ದೀವಿ ನಾವು. ಮುಂದಕ್ಕೆ ತಗೊಂಡೋಗ್ಬಿಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಶಾಸಕರು ದಯವಿಟ್ಟು ನಿನ್ನೆ ಒಂದು ನಮ್ಮ ಬಾಬಣ್ಣ ಅಂತ ಮಾತಾಡಿದ್ದೀರ ನೀವು ಕಾರಲ್ಲಿ ಕೂತ್ಕೊಂಡು. ರೈತ ಸಂಘ ಸುಮ್ಮನೆ ಇವರು ಉಡಾಪೆ ಕಳಪೆ, ಇವ್ರದ್ದು ಯಾವುದೂ ಸಕ್ಸಸ್ ಆಗಿಲ್ಲ, ಸುಮ್ಮನೆ ಮಾಡ್ತಾರೆ ಈ ಕೆಲಸನ. ಅವ್ರಿಗೇನು ಗೊತ್ತಿಲ್ಲದಲೇ ಮಾಡೋಕ್ಕೆ ಬರ್ತಾರೆ. ನಾವೇನು ಗೊತ್ತಿಲ್ಲದಲೇ ನಮ್ಮ ಮನೆಗೇನು ಮಾಡ್ಕೊಳಕ್ಕೆ ಗೊತ್ತಾಗಲ್ಲ ಸ್ವಾಮಿ. ನಾವು ಮಾಡ್ತಾ ಇರೋದು ತಾಲೂಕಿಗೆ ರೈತರ ಪರ ಇದ್ದೀವಿ, ರೈತರ ಪರ ಹೋರಾಟ ಮಾಡ್ತಾಯಿದ್ದೀವಿ. ರೈತರು ನ್ಯಾಯ ಕೊಡಬೇಕು, ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ ನಾವು. ಇವರು ಗೊತ್ತಿಲ್ಲ, ಕೊಳ್ಳೇಗಾಲದಿಂದ ಗೊತ್ತಾದ ನೀರು ಎಲ್ಲ ಬರಲಿ, ನಮಗೇನಾಗುತ್ತೆ ಸ್ವಾಮಿ? ನಮ್ಮ ಕೆರೆಗೆ ನೀರು ತುಂಬಿಸಿ ಫಸ್ಟು. ಕೊಳ್ಳೇಗಾಲದಿಂದ ಬರಲಿ, ಸತ್ಯಗಾಲದಿಂದ ಬರಲಿ. ನಮ್ಮ ಬಗ್ಗೆ ಯಾಕೆ ಹಿಂಗೆ ಮಾತಾಡ್ತಿದ್ದೀರ ನೀವು? ನೀವು ನಮ್ಗೆ ಹೇಳ್ಬೇಕು, ಮಾಡ್ತಾವ್ರೆ ಕಣಪ್ಪ ರೈತ ಸಂಘ ಪರವಾಗಿಲ್ಲ, ರೈತರ ಪರ ನಿಂತವ್ರೆ ಹೋರಾಡ್ತಾವ್ರೆ ಅಂತ ನೀವು ಶಾಸಕರು ನಮ್ಗೆ ಹೇಳ್ಬೇಕು. ಅದನ್ನು ಬಿಟ್ಬಿಟ್ಟು ನಮ್ಮನ್ನೇ ನೀವು ಕಳಪೆ ಮಾಡೋಕ್ಕೆ ಬಂದಿದ್ದೀರಲ್ಲ, ಹೊರಟಿದ್ದೀರಲ್ಲ. ದಯವಿಟ್ಟು ಈ ಮಾತಾಡಿರೋ ಮಾತನ್ನ ವಾಪಸ್ ತಗೋಬೇಕು ಅಂತ ನಾನು ಕೇಳ್ಕೊತೀನಿ.
ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏತಕ್ಕಾಗಿ ಹೋರಾಟ, ಇಲ್ಲಿವರೆಗೆ ಹೋರಾಟ. ಸತ್ಯಗಾಲದಿಂದ ಹೋಗೋ ನೀರು ನಮಗೆ ಬೇಕೇ ಬೇಕೇ. ಸತ್ಯಗಾಲದ ನೀರು, ಸತ್ಯಗಾಲದ ನೀರು, ಸತ್ಯಗಾಲದ ನೀರು, ಸತ್ಯಗಾಲದ ನೀರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.